ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ದಿನ ರಿಪಬ್ಲಿಕ್ ಡೇ ಪ್ರಿಯರೇ. ಈ ದಿನ ಜನವರಿ 26, 77ನೇಯ ರಿಪಬ್ಲಿಕ್ ಡೇ ಆಗಿದೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯದಲ್ಲಿ ಮುಂದಕ್ಕೆ ಹೋಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೇ ನಾಲಿಗೆಗಳಿಂದ ನಿಮ್ಮನ್ನು ಹೊಗಳಿದರೂ, ಎಷ್ಟೇ ನಾಮಗಳಿಂದ ನಿಮ್ಮನ್ನು ಸ್ತುತಿಸಿದರು, ಸಾಕಾಗದೇ ಇರುವಂತಹ ನಿಮ್ಮ ಉನ್ನತವಾದ ನಾಮಕ್ಕೋಸ್ಕರ, ನಿಮ್ಮ ಕೃಪೆಗೋಸ್ಕರವೂ ಕೂಡ ವಂದಿಸುತ್ತೇವೆ. ನಮ್ಮೊಂದಿಗೆ ಮಾತನಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ನಾವು ದೇವರ ನಾಮಗಳ ಕುರಿತು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಯೆಹೋವ ಈರೆ, ಯೆಹೋವನೇ ಎಲ್ಲವನ್ನು ನೋಡಿಕೊಳ್ಳುವನು. ಆತನು ನಮ್ಮ ವಿಜ್ಞಾಪನೆಯ ಕರ್ತ. ಆತನೇ ನಮಗೆ ಯೆಹೋವ ರಾಫಾ. ಆತನೇ ನಮ್ಮನ್ನು ಸ್ವಸ್ಥಪಡಿಸುತ್ತಾನೆ. ಆತನೇ ಯೆಹೋವ ನಿಸ್ಸಿ. ಆತನೇ ನಮ್ಮ ಜಯ ಧ್ವಜವು. ನಮ್ಮ ಧ್ವಜ, ನಮ್ಮ ಜಯ, ನಮಗೆ ಶಕ್ತಿ ಕೊಡುವಾತನಾಗಿದ್ದಾರೆ. ಹಾಲೆಲೂಯಾ. ಇಂತಹ ದೊಡ್ಡ ದೇವರು ನಮಗಿರುವಾಗ ನಾವ್ಯಾಕೆ ಶತ್ರುವಿಗೆ ಭಯಪಡಬೇಕು? ನಾವ್ಯಾಕೆ ಪರಿಸ್ಥಿತಿಗಳಿಗೆ ಒಳಗಾಗಬೇಕು? ನಾವ್ಯಾಕೆ ಭವಿಷ್ಯದ ಕುರಿತು ದಿಗಿಲು ಪಡಬೇಕು? ನಾವ್ಯಾಕೆ ಸೋತು ಹೋದವರ ಹಾಗೆ ಪ್ರತಿ ವಿಷಯದಲ್ಲಿ ಕುಗ್ಗಿ ಹೋಗಬೇಕು? ಕಾರಣ, ಈ ಯೇಸುವಿನಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕ ಆತನ ಶ್ರೇಷ್ಠತೆಯನ್ನು ನಾವು ಅರಿಯದೇ ಇರುವುದರಿಂದ ಆತನನ್ನು ನಾವು ಆಶ್ರಯಿಸಲಾರದೆ ಕಾರಣವಾಗಿದೆ. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಯಾವಾಗಲೂ ಶತ್ರುಗಳಿದ್ದಂತೆ ಈ ಕಾಲದಲ್ಲಿ ವಿಶ್ವಾಸಿಗಳಿಗೆ ಯಾವಾಗಲೂ ಒಬ್ಬರಲ್ಲ ಒಬ್ಬರು ಒಂಥರ ಶತ್ರುಗಳಾಗಿರ್ತಾರೆ. ಈ ಶತ್ರು ಸಮೂಹಗಳೆಲ್ಲ ಸೈತಾನನ ಸಂಬಂಧಿಗಳಾಗಿದ್ದಾರೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ. ಇಸ್ರಾಯೇಲ್ಯರಿಗೆ ಅನೇಕ ಜನಾಂಗಗಳವರು ಶತ್ರುಗಳಾಗಿದ್ರು. ಪಾಪ, ಆ ಜನಾಂಗದವರದ್ದೇನು ತಪ್ಪಿಲ್ಲ. ಆದರೆ ಅವರು ಸೈತಾನನಿಗೆ ಕೊಟ್ಟಿರುವ ಅವಕಾಶದ ಮೇರೆಗೆ ಅವರು ಸೈತಾನನ ಜನರಾಗಿ ಮಾರ್ಪಡ್ತಾರೆ. ಹಾಗಾಗಿ ದೇವ ಜನರೊಂದಿಗೆ ಯಾವಾಗಲೂ ಹೋರಾಡ್ತಾರೆ. ಅಷ್ಟೇ ಅಲ್ಲವೋ ಪ್ರಿಯರೇ? ದೇವರಿಗೆ ಮಿತ್ರರಾಗಿರುವವರಿಗೂ ದೇವರಿಗೆ ಶತ್ರುಗಳಾಗಿರುವವರೊಂದಿಗೂ ಯಾವಾಗಲೂ ಹೋರಾಟ ಇರುತ್ತೆ. ಯಾರಾದರೂ ನಮಗೆ ಲೈಕ್ ಮಾಡುವುದಾದರೆ ಅವರು ನಮಗೆ ಇಷ್ಟಪಡ್ತಾರೆಂದರ್ಥ. ಒಂದು ವೇಳೆ ಯಾರಾದರೂ ನಮ್ಮನ್ನು ವಿಮರ್ಶಿಸುವುದಾದರೆ ಅವರು ವಿಮರ್ಶಿಸುವವರಾಗಿದ್ದಾರೆಂದರ್ಥ. ಅವರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆಂದು ಹೇಳಬಹುದು. ಯಾವುದೇನೇ ಆಗಲಿ, ಯಾವ ಮನುಷ್ಯರಿಗೂ ದೇವರ ಮಕ್ಕಳಾಗಿ ನಾವು ನಿಂದಿಸಬಾರದು. ಆದರೆ ಆ ವ್ಯಕ್ತಿಗಳ ಮುಖಾಂತರ ಸೈತಾನನು ಕಾರ್ಯ ಮಾಡಬೇಕೆಂಬ ಪ್ರಯತ್ನಗಳ ಮೂಲಕ ನಮ್ಮನ್ನು ಕುಗ್ಗಿಸಿ ಬಿಡಬೇಕೆಂದು, ನಮ್ಮನ್ನು ಸೋಲಿಸಿ ಬಿಡಬೇಕೆಂದು ಸೈತಾನನು ನಾನಾ ವಿಧಾನದಲ್ಲಿ ಪ್ರಯತ್ನಿಸ್ತಿದ್ದಾನೆ. ಇಸ್ರಾಯೇಲರಿಗೆ ಮುಖ್ಯವಾಗಿ ಶತ್ರುಗಳಾಗಿರುವಂಥವರು, ಅವರು ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ ಅಮಾಲೇಕ್ಯರು ಎಂಬವರು ಎದುರಾಗ್ತಾರೆ. ಈ ಅಮಾಲೇಕ್ಯರು ಏಸಾವನ ಸಂತಾನದವರಾಗಿದ್ದಾರೆ. ಇವರು ಯಾವಾಗಲೂ ದೇವರ ಪ್ರಜೆಗಳಿಗೆ ವಿರೋಧಿಗಳಾಗಿದ್ರು. ಏಸಾವ ಯಾರೆಂದು ಗೊತ್ತಲ್ಲವೇ? ಹೊತ್ತಿನ ಕೂಳಿಗಾಗಿ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿಕೊಳ್ತಾನೆ. ಕೊನೆಗೆ ದೇಶದಲ್ಲಿ ಭ್ರಷ್ಟನಾಗ್ತಾನೆ. ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕು, ಆಶೀರ್ವದಿಸಲ್ಪಡಬೇಕೆಂದು ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಏನು ಸಿಗದಿರುವಾಗ ಪಶ್ಚಾತ್ತಾಪ ಪಟ್ಟು ಮೋಸಗಾರನಾಗಿರುವ ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಟ್ಟು ಇಸ್ರಾಯೇಲ್ ಜನಾಂಗಕ್ಕೆ ಮೂಲ ಕಾರಣನಾಗುತ್ತಾನೆ. ಆ ಅಮಲೇಕ್ಯರಿಗೂ ಈ ಇಸ್ರಾಯೇಲರಿಗೂ ಯಾವಾಗಲೂ ಹೋರಾಟ ಇರ್ತಿತ್ತು. ಇಸ್ರಾಯೇಲರ ವಿಷಯದಲ್ಲಿ ದೇವರು ದೊಡ್ಡ ಆಲೋಚನೆ ಉಳ್ಳವರಾಗಿದ್ದರು. ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡ್ತಾರೆ. ಅವರು ಅಬ್ರಹಾಮನ ಸಂತಾನವಾಗಿ ಬೆಳೆದು ಬಂದದ್ದರಿಂದ ಅವರನ್ನು ಆಶೀರ್ವದಿಸ್ತಾರೆ. ಅವರನ್ನು ಐಗುಪ್ತದಿಂದ ಬಿಡಿಸಿ ಮುಂದಕ್ಕೆ ಸಾಗಿಸುತ್ತಾ ಇರುವಾಗ ಅವರು ಮುಂದೆ ಸಾಗದಂತೆ ಯಾವಾಗಲೂ ಈ ಅಮಾಲೇಕ್ಯರು ಇಸ್ರಾಯೇಲರ ಮೇಲೆ ದಾಳಿ ಮಾಡ್ತಾ ಇದ್ರು, ಯುದ್ಧಕ್ಕಾಗಿ ಬರ್ತಾ ಇದ್ರು. ಆಯ್ತು ಸರಿ ಅಂದುಕೊಂಡು ಮೋಶೆ ಮಾಡಿದ್ದೇನೆಂದರೆ ಇವರ ಕಾಟದಿಂದ ತಪ್ಪಿಸಿಕೊಳ್ಳಬೇಕೆಂದು, ಇವರಿಂದ ನಾವು ಬಿಡಿಸಿಕೊಳ್ಳಬೇಕೆಂದು ಯೋಚಿಸಿ ಇವರನ್ನು ಜಯಿಸಿ ನಾವು ಮುಂದಕ್ಕೆ ಸಾಗಬೇಕಂದ್ಕೊಳ್ತಾನೆ. ನಾವು ಮುಂದೆ ಸಾಗದಂತೆ ಅಡ್ಡ ತಡೆಯುತ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಮನುಷ್ಯನಾಗಲಿ ನಮಗೆ ಅಡ್ಡ ಇದ್ದಾರೆಂದು ಅಂದ್ಕೊಳ್ಬೇಡಿ. ಆ ಮನುಷ್ಯರ ಯುಕ್ತಿಗಳು, ಕುಯುಕ್ತಿಗಳು, ಅವರ ಪ್ರಯತ್ನಗಳು, ಅವರು ಉಂಟುಮಾಡುವ ಶೋಧನೆಗಳು ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುಂದೆ ಸಾಗಲಾರದಂತೆ ನಮ್ಮನ್ನು ನಿಲ್ಲಿಸಿಬಿಡುತ್ತಿವೆ. ಬಿಳಾಮನ ಬೋಧನೆ ಬೈಬಲ್ನಲ್ಲಿದೆಯಲ್ಲವೇ? ಅಷ್ಟಕ್ಕೂ ಅವನೇನು ಮಾಡ್ತಾನೆ ಗೊತ್ತಾ? ಇಸ್ರಾಯೇಲರನ್ನು ಯಾರೂ ಶಪಿಸುತ್ತಾ ಇಲ್ಲ ಅಂದುಕೊಂಡು
ಆ ಶತ್ರುಗಳ ಒಂದು ಸುಂದರವಾದ ಹುಡುಗಿಯರನ್ನು ಇಸ್ರಾಯೇಲರ ಮಧ್ಯದಲ್ಲಿ ಕಳಿಸಿದರೆ ಇಸ್ರಾಯೇಲರ ಯುವಕರು ಆ ಹುಡುಗಿಯರಿಗೆ ಆಕರ್ಷಿತರಾಗಿ ಅವರೊಂದಿಗೆ ಪಾಪ ಮಾಡಿದಾಗ ದೇವರು ಬಹಳ ಕೋಪಗೊಂಡದ್ದಕ್ಕಾಗಿ ಇಸ್ರಾಯೇಲರು ಶಪಿತರಾದರು. ಹಾಗೆಯೇ ನಾವು ಕೂಡ ಪಾಪಕ್ಕೆ ಅವಕಾಶ ಕೊಟ್ಟಾಗ ಶಪಿಸಲ್ಪಡ್ತೇವೆ. ಅದು ಶರೀರದ ಇಚ್ಛೆ ಆಗಿರಲಿ, ಅದು ಹೊಟ್ಟೆಬಾಕತನ ಆಗಿರಲಿ, ಅದು ಹಣದ ಆಸೆಯಾಗಿರಲಿ, ಅದು ಲೋಕದ ಆಸೆಯಾಗಿರಲಿ, ಅವುಗಳನ್ನು ನಾವು ಜಯಿಸುತ್ತಾ ಇರುವಾಗ ಯಾವಾಗಲೂ ಜಯಶಾಲಿಗಳಾಗಿ ಇರುತ್ತೇವೆ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ ಇವು ನಮ್ಮ ಶತ್ರು. ಇವುಗಳನ್ನು ಸೈತಾನನು ಯಾವ ರೀತಿಯಾಗಿ ಯಾರ ಮೂಲಕ ನಮ್ಮ ಬಳಿಗೆ ತಂದರೂ ಕೂಡ ಯಾವುದೇ ರೀತಿಯಾಗಿ ನಾವು ಅವುಗಳನ್ನು ಎದುರಿಸಬೇಕಾದಾಗ ಅವುಗಳನ್ನು ನಾವು ಜಯಿಸಲೇಬೇಕು ಎಂಬುದನ್ನು ಗುರುತಿಸಬೇಕು. ಈ ಲೋಕದಲ್ಲಿ ಒಬ್ಬರನ್ನು ಜಯಿಸಬೇಕಾದರೆ ಹೊಡ್ಕೊಳ್ಳೋದಾಗಲಿ, ಬೈಕೊಳ್ಳೋದಾಗಲಿ, ಕೋರ್ಟ್ಗೆ ಹೋಗೋದಾಗಲಿ, ಪಿಸ್ತಲ್ ಬಳಸುವುದಾಗಲಿ, ಕತ್ತಿ ಬಳಸುವುದಾಗಲಿ, ಆಯುಧ ಬಳಸುವುದಾಗಲಿ, ಹೀಗೆ ಎಷ್ಟೋ ರೀತಿಯಲ್ಲಿ ಪ್ರಯತ್ನಿಸ್ತಾರೆ. ಯಾವತ್ತೇ ಆಗಲಿ ನೆನಪಿಟ್ಕೊಳ್ರಿ, ನಿಮಗೆ ಯಾವುದಾದ್ರೂ ವಿರೋಧವಾಗಿ ಎದುರಾದ್ರೆ, ಯಾರಾದರೂ ನಿಮ್ಮ ವಿರೋಧವಾಗಿ ಇರುತ್ತಿರುವುದಾದ್ರೆ, ಯಾವುದಾದ್ರೂ ಒಂದು ಪರಿಸ್ಥಿತಿ ನಿಮಗೆ ವಿರೋಧವಾಗಿ ನಿಮಗೆ ಕಾಣಿಸುತ್ತಾ ಇರೋದಾದ್ರೆ ನೀವು ಮಾಡಬೇಕಾದದ್ದು ಒಂದೇ ಪ್ರಿಯರೇ, ಪ್ರಾರ್ಥನೆ. ಮೋಶೆ ಪ್ರಾರ್ಥಿಸುವವನಾಗಿದ್ದನು. ಪ್ರಾರ್ಥನೆಯೊಂದಿಗೆ ಮೋಶೆ ಶತ್ರುಗಳನ್ನು ಜಯಿಸುವುದಕ್ಕಾಗಿ ಮೋಶೆ, ಆರೋನನು, ಹೂರನು ಬೆಟ್ಟ ಹತ್ತುತ್ತಾರೆ. ಪ್ರಾರ್ಥನೆ ಅನ್ನುವಾಗ ನಾನೊಬ್ಬನೇ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಂಬುದಾಗಿ ನಾವು ಹೇಳಿಕೊಳ್ತೇವೆ. ಆದರೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೋಸ್ಕರ, ನಮ್ಮ ನಂಬಿಕೆ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾವು ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸುವಂಥದ್ದು, ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದು, ದೇವರ ಯೋಚನೆ ಚಿತ್ತ ಅರಿತುಕೊಳ್ಳುವುದು ಎಷ್ಟೋ ಅವಶ್ಯಕವಾಗಿದೆ. ಆದರೆ ಒಂದು ಪರಿವಾರವನ್ನು, ಒಂದು ಶತ್ರು ಸಮೂಹವನ್ನು, ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದರೆ ನಮ್ಮ ಶಕ್ತಿಗೆ ಮೀರಿರುವಂತಹ ಆ ಶತ್ರುಗಳನ್ನು ನಾವು ಎದುರಿಸಬೇಕಾದರೆ 2-3 ಏಕಮನಸ್ಸಿನಿಂದ ಪ್ರಾರ್ಥಿಸಬೇಕು. ಅದಕ್ಕೆ ಯೇಸು ಕೂಡ ಆ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಲು ಹೋದಾಗ ಪೇತ್ರ, ಯೋಹಾನರನ್ನು ಕೂಡ ಕರ್ಕೊಂಡು ಹೋಗುತ್ತಾರೆ. ಆತನು ಮಾದರಿಯಾಗಿ ತೋರಿಸಿದನು ಪ್ರಿಯರೇ. ಆತನೊಬ್ಬನೇ ಪ್ರಾರ್ಥನೆ ಮಾಡಿ ಸೋಲಿಸಲಿಕ್ಕಾಗಲ್ಲ ಎಂದ ಅರ್ಥವಲ್ಲ. ಆತನು ಗೆತ್ಸೆಮನೆ ತೋಟಕ್ಕೆ ಹೋದಾಗಲೂ ಪೇತ್ರ, ಯೋಹಾನರನ್ನು ಕರೆದೊಯ್ತಾರೆ. ರೂಪಾಂತರ ಬೆಟ್ಟಕ್ಕೆ ಹೋದಾಗ ಪೇತ್ರ, ಯೋಹಾನರನ್ನು ಕರೆದುಕೊಂಡು ಹೋಗ್ತಾರೆ. ಹಾಗೆಯೇ ಇಲ್ಲಿ ಮೋಶೆ ಕೂಡ ನಾನೇ ದೊಡ್ಡ ಪ್ರಾರ್ಥನೆ ವೀರನಲ್ಲವೋ, ದೇವರೊಂದಿಗೆ ಮುಖಾಮುಖಿಯಾಗಿ ಸಂಭಾಷಿಸಿಕೊಳ್ಳಬಹುದಲ್ಲವೋ ಅಂದುಕೊಂಡು ಅವನು ಸಂತೃಪ್ತಿಗೊಳ್ಳಲಿಲ್ಲ. ಆರೋನ, ಹೂರನನ್ನು ಕರೆದುಕೊಂಡು ಹೋದ. ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಎಂದು ಹೇಳುತ್ತಾ ಕೆಲವರು ಬಾಯಿ ತೆರೆಯದೆ ಸುಮ್ಮನೆ ಕೂತ್ಕೊಳ್ತಾರೆ. ನೋಡಿ, ಪ್ರಾರ್ಥನೆ ನಮ್ಮನ್ನು ಕೆಲಸಕ್ಕಾಗಿ ಪ್ರಾರಂಭಿಸುತ್ತೆ. ಗಾಳಿಯಲ್ಲಿ ದೀಪವಿಟ್ಟು ದೇವರೇ ಇದು ನೀವೇ ಆಗಿದ್ದೀರಿ ಎನ್ನುವಂಥದ್ದು ನಂಬಿಕೆ ಅಲ್ಲ. ನಾವು ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ಶತ್ರುಗಳನ್ನು ಎದುರಿಸುವಂತಹ ಪ್ರಯತ್ನ ಮಾಡುತ್ತಲೇ ಇರಬೇಕು. ಯುದ್ಧ ಮಾಡಬೇಕು. ಆ ಹಳೆ ಒಡಂಬಡಿಕೆಯಲ್ಲಿ ಯುದ್ಧ ಅಂದರೆ ಲಿಟ್ರಲ್ ಆದ ಯುದ್ಧವಾಗಿತ್ತು. ಕತ್ತಿ ಖಡ್ಗಗಳೊಂದಿಗೆ ಯುದ್ಧ ಮಾಡ್ತಿದ್ರು. ಆದರೆ ಯುದ್ಧದಲ್ಲಿ ಜಯ ಬೇಕಾದಾಗ ಅದಕ್ಕೆ ಪ್ರಾರ್ಥನೆಯ ಶಕ್ತಿ ಬೇಕಾಗಿತ್ತು. ಹಾಗಾಗಿ ಮೋಶೆ ಹೇಳ್ತಾನೆ, ನೀನು ಹೋಗಿ ಅಮಾಲೇಕ್ಯರ ಸಂಗಡ ಯುದ್ಧ ಮಾಡು, ನಿನ್ನೊಂದಿಗಿರುವ ಯುದ್ಧವೀರರೊಂದಿಗೆ ಸೇರಿ ಯುದ್ಧ ಮಾಡನ್ನುತ್ತಾನೆ. ನಾನು ಬೆಟ್ಟ ಹತ್ತಿ ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಸಂಗಡ ಆರೋನನು, ಹೂರನು ಇರುತ್ತಾರೆಂದು ಹೇಳಿ ಹೋಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಲ್ಲೇನೋ ಯುದ್ಧ ನಡೆಯುತ್ತೆ. ಅಲ್ಲಿ ಮೋಶೆ ಆ ಬೆಟ್ಟದ ಮೇಲೆ 2 ಕೈಗಳೆತ್ತಿ ಪ್ರಾರ್ಥಿಸಿದನೆಂದು ಬೈಬಲ್ನಲ್ಲಿದೆ. ನೀವು ಯಾವತ್ತೇ ಆಗಲಿ ಕೈಗಳೆತ್ತಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀರಾ? ಕೈಗಳೆತ್ತಿ ನೀವು ಪ್ರಾರ್ಥಿಸುವಾಗ ಮತ್ತಷ್ಟು ಹೆಚ್ಚಾದ ಏಕಾಗ್ರತೆ ಹೊಂದಿಕೊಳ್ತೀರಿ. ಕೈಗಳನ್ನು, ನಿಮ್ಮ 2 ಕೈಗಳನ್ನು ಮೇಲೆ ಕೆತ್ತುವಾಗ ಅರ್ಥವೇನೆಂದರೆ, ದೇವರೇ, ನನ್ನನ್ನು ನಾನು ನಿಮಗೆ ಒಪ್ಪಿಸಿಕೊಡ್ತಿದ್ದೇನೆ. ಹ್ಯಾಂಡ್ಸ್ ಅಪ್ ಅಂದಾಗ ನಿಮಗೆ ಸರೆಂಡರ್, ಸಬ್ಮಿಟ್ ಆಗಿದ್ದೇನೆ. ನಾನು ನಿಸ್ಸಹಾಯಕನಾಗಿದ್ದೇನೆ, ನನ್ನಿಂದ ಆಗ್ತಾ ಇಲ್ಲ, ನೀನು ಮಾತ್ರವೇ ಈ ಕಾರ್ಯ ಮಾಡಬಲ್ಲೆ ಎಂಬುದಾಗಿ ದೇವರಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದಾಗಿರುತ್ತೆ. ಪ್ರತಿಯೊಂದು ಸ್ಥಳದಲ್ಲಿ ಪುರುಷರು ತಮ್ಮ ಪವಿತ್ರವಾದ ಕೈಗಳೆತ್ತಿ ಪ್ರಾರ್ಥಿಸಬೇಕು ಎಂಬುದಾಗಿ ಬೈಬಲ್ನಲ್ಲಿದೆ. ಎಷ್ಟೊತ್ತು ನಾವು ಕೈಗಳೆತ್ತಿ ಪ್ರಾರ್ಥಿಸಬಲ್ಲೆವು? ಉದಾಹರಣೆಗೆ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವೊಂದು ಸಾರಿ ಕೈಗಳೆತ್ತಿ ಪ್ರಾರ್ಥಿಸುತ್ತಿರುವಾಗ 10-15 ನಿಮಿಷಗಳಾದ ನಂತರ ಅನೇಕರ ಕೈಗಳು ಕೆಳಗೆ ಇಳಿಸುತ್ತಾ ಬರುವುದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ, ಮೋಶೆ ಮೊಳಕಾಲೂರಿ ಪ್ರಾರ್ಥಿಸಿದನೆಂದು ವಾಕ್ಯ ಹೇಳುತ್ತೆ. ನೀವು ಮೊಳಕಾಲೂರಿದಾಗ, ಮೊಳಕಾಲೂರಿದವರಾಗಿ ಪ್ರಾರ್ಥಿಸುವಾಗ ಶತ್ರು ಗಡಗಡವೆಂದು ನಡುಗುತ್ತಾನೆ. ನೀವು ಕೂತ್ಕೊಂಡು, ಮಲಗಿಕೊಂಡು, ಸೋಫಾದಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವುದನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ. ಯು ಐದರ್ ಸ್ಟ್ಯಾಂಡ್ ಆರ್ ನೀಲ್ ಡೌನ್ ಆರ್ ಲಿಫ್ಟ್ ಯುವರ್ ಹ್ಯಾಂಡ್ಸ್. ನಿಂತುಕೊಂಡು ಪ್ರಾರ್ಥನೆ ಮಾಡಿರಿ, ಮೊಳಕಾಲೂರಿ ಪ್ರಾರ್ಥನೆ ಮಾಡಿರಿ, 2 ಕೈಗಳೆತ್ತಿ ಪ್ರಾರ್ಥನೆ ಮಾಡಿರಿ.
ಮೋಶೆ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನ ಕೈಗಳು ಭಾರವಾಗಿ ಕೆಳಗಿಳಿಯುವಾಗ, ಇಲ್ಲಿ ಮೋಶೆ ಕೈಗಳು ಕೆಳಗಿಳಿಯುವಾಗ ಯುದ್ಧದಲ್ಲಿ ಅಮಾಲೇಕ್ಯರು ಗೆಲ್ಲುತ್ತಾ ಇದ್ರು. ಮೋಶೆ ಕೈಗಳೆತ್ತಿ ಪ್ರಾರ್ಥಿಸುತ್ತಿರುವಾಗ ಯುದ್ಧದಲ್ಲಿ ಅಮಾಲೇಕ್ಯರು ಸೋತು ಹೋಗ್ತಾ ಇದ್ರು. ಹೌದು, ನಾವು ಹೋರಾಡುವುದು ಶರೀರ ಸಂಬಂಧವಾದವುಗಳೊಂದಿಗಲ್ಲ, ಸೈತಾನನ ಸಮೂಹದೊಂದಿಗೆ, ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಯೊಂದಿಗೆ ಹೋರಾಡುವುದರಿಂದ ನಾವು ಪ್ರತಿ ಸಾರಿ ಪ್ರತಿ ಸಮಯದಲ್ಲಿಯೂ ಪ್ರತಿ ವಿಧವಾದ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆರೋನನು ಹೂರನು ಅದನ್ನು ಗಮನಿಸಿ ಮೋಶೆಗಾಗಿ ಒಂದು ಕಲ್ಲನ್ನು ತಂದು, ಆಗ ಕುರ್ಚಿಗಳಿರಲಿಲ್ಲ, ಆ ಕಲ್ಲುಗಳ ಮೇಲೆ ಅವನನ್ನು ಕುಡ್ರಿಸಿ ಉದಯದಿಂದ ಸಾಯಂಕಾಲದವರೆಗೂ ಪ್ರಾರ್ಥನೆ ಮಾಡಬೇಕಾಯಿತು. ಮಧ್ಯಾಹ್ನ ಆಗಷ್ಟೊತ್ತಿಗೆ ಆ ಮೋಶೆಗೆ ಕೈಭಾರದಿಂದ ಕೆಳಗಿಳಿಯುವಾಗ ಅವನನ್ನು ಕಲ್ಲಿನ ಮೇಲೆ ಕುಡ್ರಿಸಿ ಅವರಿಬ್ಬರು ಆ ಕೈಗಳನ್ನು ಆದುಕೊಳ್ತಾರಂತೆ. ಒಮ್ಮೆ ನೋಡೋಣ ಬನ್ನಿ. ವಿಮೋಚನೆ ಕಾಂಡ 17ನೇ ಅಧ್ಯಾಯ, ಅದರಲ್ಲಿ 10ನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯೂ ಆರೋನನೂ ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು. ಮೋಶೆ ತನ್ನ ಕೈಗಳನ್ನು ಕೆಳಗೆ ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆ ಕೈಗಳು ಭಾರವಾದದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಆ ಕಲ್ಲಿನ ಮೇಲೆ ಮೋಶೆಯನ್ನು ಕುಡ್ರಿಸಿ ಬಲಗಡೆಗೆ ಒಬ್ಬನು ಎಡಗಡೆಗೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತಿದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನೂ ಕತ್ತಿಯಿಂದ ಕೆಡವಿಬಿಟ್ಟನು. ಹಲ್ಲೆಲೂಯಾ. ಒಂದು ಕಲ್ಲನ್ನು ತಂದು ಅದರ ಮೇಲೆ ಮೋಶೆಯನ್ನು ಕುಡ್ರಿಸಿ ಆರೋನನು ಹೂರನು 2 ಕೈಗಳನ್ನು ಎಡಬಲಕ್ಕೆ ಆಧಾರ ಕೊಡುತ್ತಾರೆ, ಕೈಗಳನ್ನು ಎತ್ತಿ ಹಿಡಿಯುವ ಹಾಗೆ ಸಪೋರ್ಟ್ ಕೊಡ್ತಾರೆ. ಸಾಯಂಕಾಲವಾಗುವವರೆಗೂ ಮೋಶೆ ಪ್ರಾರ್ಥಿಸಿದಾಗ ಅಲ್ಲಿ ಯೆಹೋಶುವನು ಹಂತ ಹಂತವಾಗಿ ಅಮಾಲೇಕ್ಯರನ್ನು, ಮತ್ತಷ್ಟು ಮುಖ್ಯವಾಗಿ ಅಮಾಲೇಕ್ಯರ ರಾಜನನ್ನು ಹತಮಾಡಿಬಿಟ್ಟನು, ಗೆದ್ದನು. ಹಲ್ಲೆಲೂಯಾ. ನಾವು ಬಹಳಷ್ಟು ಸಾರಿ ಸ್ವಲ್ಪ ಜಯ ಕಾಣುವಾಗ ಜಯ ಸಿಕ್ತು ಅಂದುಕೊಳ್ತೇವೆ. ಜನರನ್ನು ಜಯಿಸುವುದಾದರೆ ಸಾಕಾಗಲ್ಲ, ರಾಜನನ್ನು ಜಯಿಸಬೇಕು. ಗೊತ್ತಾಯ್ತಾ ನಿಮಗೆ? ಈ ದಿನಮಾನಗಳ ಯುದ್ಧಗಳಲ್ಲಿ ನೋಡ್ರಿ, ಯುದ್ಧದಲ್ಲಿ ಯಾರಿಗೆ ಟಾರ್ಗೆಟ್ ಮಾಡ್ತಾರೆ ಗೊತ್ತಾ? ಆ ಕೀ ಮ್ಯಾನ್ ಯಾರಾಗಿದ್ದಾರೆಂದು ಗುರುತಿಸಿ ಅವನಿಗೆ ಟಾರ್ಗೆಟ್ ಮಾಡಿದಾಗ ಉಳಿದವರನ್ನು ಗೆದ್ದಂತೆಯೇ. 100 ಮಂದಿ ಸೈನಿಕರನ್ನು ಸಾಯಿಸುವುದಕ್ಕಿಂತ ಅವರ ಕಮಾಂಡರನ್ನು ಸಾಯಿಸುವುದಾದರೇನು ಮುಗಿದೋಯ್ತು, ಅವರು ಜಯಿಸಿದಂತೆಯೇ. ಸೈತಾನನನ್ನು ಎದುರಿಸಿರಿ. ಸೈತಾನನನ್ನು ಅನುಸರಿಸುವವರನ್ನೆಲ್ಲ ನಾವು ಎದುರಿಸಬೇಕಾದದ್ದು. ಆ ಸೈತಾನನನ್ನು ಎದುರಿಸುವುದಕ್ಕಾಗಿ ನಮಗೆ ಪ್ರಾರ್ಥನೆ ಮತ್ತು ನಂಬಿಕೆ ಅವಶ್ಯಕವಾಗಿದೆ. ದೇವರ ಕೃಪೆ ನಮಗೆ ಅವಶ್ಯಕವಾಗಿದೆ. ಬಹಳಷ್ಟು ಸಾರಿ ನಮ್ಮ ಮನೆಗಳಲ್ಲಿ ಜಾಳು ಕಟ್ಟುತ್ತಾ ಇರುತ್ತೆ. ಅದನ್ನು ಜಾಡಿಸುತ್ತಾ ಒರೆಸುತ್ತಾ ಇದ್ರೂ ಕೂಡ ಮೇಲಿಂದ ಮೇಲೆ ಅವು ಬರುತ್ತಲೇ ಇರ್ತವೆ. ಎಲ್ಲೋ ಒಂದು ಕಡೆ ಜೇಡರ ಹುಳ, ಸ್ಪೈಡರ್ ಇರುತ್ತೆ. ಆ ಸ್ಪೈಡರನ್ನು ನೀವು ಸಾಯಿಸುವುದಾದರೆ ಯಾವತ್ತಿಗೂ ಅಲ್ಲಿ ಜಾಳು ಕಟ್ಟುವುದೇ ಇಲ್ಲ, ಇಲ್ಲವಾದರೆ ಮೇಲಿಂದ ಮೇಲೆ ಜಾಳು ಕಟ್ಟುತ್ತಲೇ ಇರುತ್ತೆ. ಹಾಗೆಯೇ ಬಹಳಷ್ಟು ಸಾರಿ ನಮ್ಮ ಹೃದಯದಲ್ಲಿರುವ ಪಾಪಗಳನ್ನು ಒಪ್ಪಿಕೊಳ್ತಿದ್ದೇವೆ, ನಮ್ಮ ಹೃದಯದಲ್ಲಿರುವ ಬಲಹೀನತೆಗಳನ್ನು ಹೇಳಿಕೊಳ್ತಿದ್ದೇವೆ, ಅದನ್ನು ಜಯಿಸುವುದಕ್ಕಾಗಿ ಏನೇನೋ ಪ್ರಯತ್ನಿಸ್ತಿದ್ದೇವೆ. ಆದರೆ ಅದಕ್ಕೆ ಮೂಲ ಕಾರಣವಾಗಿರುವ ಆ ಆಸೆಯನ್ನು, ಆ ದುರಾಸೆಯನ್ನು, ಆ ಪಾಪದ ಬೀಜವನ್ನು ನಾವು ಕಿತ್ತು ಹಾಕುತ್ತಾ ಇಲ್ಲ. ಅದಕ್ಕಾಗಿಯೇ ದೇವರ ವಾಕ್ಯ ಎಚ್ಚರಿಸುತ್ತದೆ. ಕೆಟ್ಟದಾದ ಬೇರು ಏನಾದರೂ ಬೆಳೆದು ಆ ಏಸಾವನಂತಹ ಭ್ರಷ್ಟನ ಹಾಗೆ ನೀವಾಗಿರದಂತೆ ನೀವು ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಬೇರು ಕಟ್ ಮಾಡದಿದ್ದರೆ ಆ ಗಿಡದ ಕೊಂಬೆ ಎಷ್ಟೇ ಕಟ್ ಮಾಡಿದರೂ ಅವು ಮತ್ತೆ ಮತ್ತೆ ಬೆಳೆಯುತ್ತವೆ. ಅದೇ ರೀತಿ ನಿಮ್ಮ ಬದುಕಿನಲ್ಲಿ ನೀವು ಎಂತಹ ಪಾಪಗಳನ್ನು, ಎಂತಹ ಸೋಲುಗಳನ್ನು, ಎಂತಹ ಅಪಜಯಗಳನ್ನು, ಎಂತಹ ಶಾಪಗಳನ್ನು ಎದುರಿಸ್ತಾ ಇದ್ರೂ ಕೂಡ ಅವುಗಳಿಂದ ಬಿಡಿಸಿರಿ ದೇವರೆಂದು ಪ್ರಾರ್ಥಿಸಬಾರದು. ಆದರೆ ಅವೆಲ್ಲವುಗಳಿಗೆ ಮೂಲ ಕಾರಣವಾಗಿರುವ ಆ ಬೇರೇನಾಗಿದೆ, ಆ ಕಾರಣ ಏನಾಗಿದೆ, ಆ ಆಸೆ ಏನಾಗಿದೆ, ಆ ದುರಾಸೆ ಏನಾಗಿದೆ, ಆ ಪಾಪದ ಬೀಜ ಏನಾಗಿದೆ ಎಂಬುದನ್ನು ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ನಿಮ್ಮ ಹೃದಯ ಆಳವಾಗಿ ಅಗೆದು ಪ್ರತಿಯೊಂದು ಪಾಪವನ್ನು, ಚಿಕ್ಕಲ್ಲಿ ಸಿಲುಕಿಸುವಂತಹ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಜಯ ನಿಮ್ಮದೇ. ಇನ್ನೆಂದಿಗೂ ಸೈತಾನನು ನಿಮ್ಮ ತಂಟೆಗೆ ಬರದಂತೆ ಅವನನ್ನು ನೀವು ಸೋಲಿಸ್ತೀರಿ. ಇಂತಹ ದೊಡ್ಡ ಜಯ ಕಂಡ ನಂತರ
ಅಲ್ಲಿ ಮೋಶೆ ಏನ್ ಮಾಡಿದ ನೋಡಿ 15ನೇ ವಚನದಲ್ಲಿ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯಾಹುವಿನ ಸಿಂಹಾಸನದ ಆಣೆ, ಅಮಾಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು. ಏನಂತೆ? ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ದೇವರ ಮೇಲೆ ಕೈ ಎತ್ತಿದವನು ನಮಗೆ ಶತ್ರುವಾಗಿದ್ದಾನೆ. ಅಂದರೆ ದೇವರಿಗೆ ಶತ್ರುವಾಗಿರುವಂಥವನು ನಮಗೂ ಶತ್ರುವೇ. ಯೆಹೋವ ನಿಸ್ಸಿ ಆತನೇ, ಆತನೇ ನಮ್ಮ ಜಯಧ್ವಜ. ಅಂದರೆ ನಮ್ಮ ಜಂಡ ಆತನೇ, ಅಜಂಡ ಆತನೇ, ನಮಗೆ ಜಯ ಕೊಡುವಾತನು ಆತನೇ. ಯುದ್ಧವು ಯೆಹೋವನದೇ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಯಾವ ಹೋರಾಟಗಳಿವೆ ಎಂದು ಈ ದಿನ ದೇವರಿಗೆ ಹೇಳ್ರಿ. ಕೈಗಳೆತ್ತಿ ಪ್ರಾರ್ಥಿಸಿರಿ. ನಿಮಗೋಸ್ಕರ ಕೈಗಳೆತ್ತಿ ಪ್ರಾರ್ಥಿಸುವ ದೈವ ಸೇವಕರಿಗೆ, ವಿಶ್ವಾಸಿಗಳಿಗೆ ನಿಮಗೋಸ್ಕರ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ಳಿರಿ. ನೀವಲ್ಲಿ, ನಾನಿಲ್ಲಿ ಪ್ರಾರ್ಥಿಸುತ್ತಿರುವಾಗ ಕರ್ತನು ನಮಗೆ ಪರಿಪೂರ್ಣವಾದ ಜಯ ಅನುಗ್ರಹಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸೋತು ಹೋದ ವಿಶ್ವಾಸಿಗಳಾಗಿ ನಾವು ಬದುಕಲಾರದೆ ಜಯ ಜೀವಿತ ಹೊಂದಿಕೊಳ್ಳುವ ಹಾಗೆ ಸೋಲಿಗೆ ಕಾರಣವಾಗಿರುವಂತಹ ಪ್ರತಿಯೊಂದು ಆಸೆಯನ್ನು, ಪ್ರತಿಯೊಂದು ಕೋರಿಕೆಯನ್ನು, ಪ್ರತಿಯೊಂದು ಮುಚ್ಚಿಟ್ಟಿರುವ ಪಾಪವನ್ನು, ಪ್ರತಿಯೊಂದು ಬಲಹೀನತೆಯನ್ನು, ಸಮರ್ಥಿಸಿಕೊಳ್ಳುತ್ತಿರುವಂತಹ ಪ್ರತಿ ಕೇಡನ್ನು, ಅವಿಧೇಯತೆಯನ್ನು ನಿಮ್ಮ ಸನ್ನಿಧಿಯಲ್ಲಿ ಅದನ್ನೆಲ್ಲ ಒಪ್ಪಿಕೊಂಡು ಬಿಟ್ಟು ಬಿಡಲು, ಸೈತಾನನನ್ನು, ಅವನನ್ನು ಅನುಸರಿಸುವವರನ್ನು ಎದುರಿಸುವುದಕ್ಕಾಗಿ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ, ಕೈಗಳೆತ್ತಿ ಮಾಡುವ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಈ ದಿನ ನಮ್ಮ ದೇಶದ ನಾಯಕರುಗಳಿಗಾಗಿ ಪ್ರಾರ್ಥಿಸಿರಿ. ಯಾಕೆಂದರೆ ಇಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶದ ನಾಯಕರಿಗೆ ದೇವರು ಜಯ ಕೊಡ್ತಾರೆ. ಹಾಗಾಗಿ ನಿಮ್ಮ ಪ್ರಾರ್ಥನಾ ಮನೆಗಳನ್ನು ಈ ದೇಶದಲ್ಲಿದ್ದವರು, ಹೊರದೇಶದಲ್ಲಿದ್ದವರು ಒಂದು ಟೆಕ್ಸ್ಟ್ ಮೂಲಕ, ವಾಯ್ಸ್ ಮೆಸೇಜ್ ಮೂಲಕ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ತಪ್ಪದೆ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರತಿದಿನ ಅವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾಳೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.